ಸೊ ಎಕ್ಸ್ಪೀರಿಯನ್ಸ್ ಅವ್ರದ್ದು ಗ್ಲಾಸ್ ತೆಗೆದು ಹಿಂಗೆ ನೋಡೋದು ಬ್ಯಾಕ್ ಡ್ರಾಪಲ್ಲಿ ಸಾಕಷ್ಟು ಜನ ಎಂಪ್ಲಾಯೀಸ್ ಇರ್ತಾರೆ, ಅಲ್ಲಿ ರಾಜ ಮಿಲ್ ಅಂತ ಬರೆದಿರುತ್ತೆ, ಒಂದು ರೆಟ್ರೋ ಫೀಲ್ನ ಕ್ರಿಯೇಟ್ ಮಾಡಿರೋದು. ಅವಾಗ ಮಿಲ್ಸ್ ಎಲ್ಲ ಜಾಸ್ತಿ ಇರ್ತಿತ್ತು. ಕೇಳಬೇಡಿ ಬ್ರೋ, ಎಲ್ಲಿ ಹೇಳ್ಬಿಡ್ತೀನೋ ಅಂತ ತುಂಬ ಕಾನ್ಶಿಯಸ್ ಆಗಿ ಮಾತಾಡ್ತಿದ್ದೀರಾ. ಇಲ್ಲ, ಏನು ಗೊತ್ತಾ, ಬಾಟಮ್ ಲೈನ್ ಏನು ಅಂದರೆ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ಕನ್ನಡದಿಂದ ಒಂದು ಒಳ್ಳೆ ಚಿತ್ರ ಕೊಡಬೇಕು ಅಂತ ಒಂದು ಪ್ರಯತ್ನ. ನಾವೇನು ಅತಿ ಅದ್ಭುತ ಮಾಡ್ಬಿಟ್ಟಿದ್ದೀವಿ, ನಾವೇ ಇಂದ್ರ ಚಂದ್ರ ದೇವೇಂದ್ರ ಭೋಗೇಂದ್ರ ಮಹೇಂದ್ರ ಸುರೇಂದ್ರ ಇವೆಲ್ಲ ಹೇಳಲ್ಲ ನಾವು. ಓಕೆ, ನಿಜವಾಗ್ಲೂ ಒಂದು ಪ್ರಯತ್ನ ಅಷ್ಟೇ. ಫ್ಯಾಮಿಲಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡ್ತಾರೆ ಅಂತ. ಯಾಕೆಂದರೆ ಒಂದು ಒಳ್ಳೆ ಪ್ರಯತ್ನಕ್ಕೆ ಅವತ್ತು ಯಾರೂ ಕೈ ಬಿಟ್ಟಿಲ್ಲ. ನಾನು ರಿಕ್ವೆಸ್ಟ್ ಮಾಡೋದು, ಈ 2 ಗಂಟೆ 20 ನಿಮಿಷ ಸಮಯ ಕೊಟ್ಟು ನಮ್ಮ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡೋದು. ಫ್ಯಾಮಿಲಿ ಎಂಟರ್ಟೈನರು, ಕಾಮಿಡಿ ಇದೆ. ಓಕೆ, ಇಟ್ ಈಸ್ ಅ ಕಮರ್ಷಿಯಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಸೂಪರ್. ಶಿಲ್ಪಾ ಶೆಟ್ಟಿ ಅವರು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಂಥ ಸಿನಿಮಾ ಇದು. ಸೊ ಹಾಗಾಗಿ ನಿರೀಕ್ಷೆ ಜಾಸ್ತಿ ಇದೆ. ಅಂದರೆ ನಮ್ಮ ಕನ್ನಡದವರೇ ಅವರು ನೋಡಿ, ಇಲ್ಲಿಂದ ಹೋಗಿ ಬಾಲಿವುಡ್ಡಲ್ಲಿ ತನ್ನದೇ ಆದಂಥ ಒಂದು ಸಾಮ್ರಾಜ್ಯ ಕಟ್ಟಿದಂಥ ಒಬ್ಬ ಸೂಪರ್ ಸ್ಟಾರ್ ನಟಿ ಆಕೆ ಕೂಡ ಕಮ್ ಬ್ಯಾಕ್ ಮಾಡಿದ್ದಾರೆ. ನೀವು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಎಷ್ಟು ಖುಷಿ ಕೊಡ್ತು? ಅಂದರೆ ನಾನು ಇವಾಗ ಅದನ್ನ ಹೇಳಿದ್ರೆ ನಿಮಗೆ ಪಾತ್ರ ಬಿಟ್ಕೊಟ್ಟಂಗಾಗತ್ತೆ. ಓಕೆ, ಎಷ್ಟು ಖುಷಿ ಕೊಡ್ತು ಅಂದರೆ ತುಂಬ ಖುಷಿ ಕೊಡ್ತು ಅಂತ ಹೇಳಿ ಕ್ಲೋಸ್ ಮಾಡ್ಬೋದು. ನಾನು ಅದನ್ನು ಡೀಟೇಲಾಗಿ ಹೇಳಬೇಕು ಅಂದರೆ ಪಾತ್ರದ ರಿವೀಲ್ ಆಗೋಗುತ್ತೆ. ಅಫ್ಕೋರ್ಸ್ ನಮ್ಗೇನಾದ್ರೂ ಡೌಟ್ಸ್ ಇದ್ದಾಗ ನಾನು ಮುಲಾಜಿಲ್ದೆ ಕೇಳ್ಬಿಡ್ತೀನಿ. ನಾನು ಯಾರಾದ್ರೂ ಅಷ್ಟೇ, ಮೇಡಮ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಯಾರಾದ್ರೂ ಅಷ್ಟೇ, ಸರ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಕೇಳ್ತೀನಿ. ಮೇಡಮ್ನು ಕೇಳಿದ್ದೆ, ಮೇಡಮ್ ಕ್ಯಾನ್ ವಿ ಡೂ ಲೈಕ್ ದಿಸ್, ಯು ಡೂ ಲೈಕ್ ದಿಸ್ ಮ್ಯಾಮ್, ಕ್ಯಾನ್ ಅವರು ಹೇಳ್ತಾರೆ ಓಕೆ ಹಿಂಗೆ ಮಾಡಿ ಹಿಂಗೆ ಮಾಡೋಣ ಅಂತ. ಸೊ ಅದೆಲ್ಲ ಇಲ್ಲ. ಮತ್ತು ಅವರ ಎಕ್ಸ್ಪೀರಿಯನ್ಸಸ್ ಜಾಸ್ತಿ ಹೇಳಿದ್ದು ಅದೆಲ್ಲ ನಮ್ಗೆ ಅದು ನೆನಪಾಗತ್ತೆ. ಓಕೆ, ಸೊ ನನ್ನ ಬಗ್ಗೆ ಸಂಜಯ್ ದತ್ ಅವರು ಒನ್ಸ್ ಅಗೇನ್ ಕನ್ನಡ ಸಿನಿಮಾಕ್ಕೆ ಬಂದು ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ವಿಲನ್ ಆಗಿ ಕಾಣಿಸ್ಕೊಂಡಿರೋವಂಥದ್ದು. ಇಲ್ಲ, ಸಂಜಯ್ ದತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ನಾನು ಅವರು ಜಾಸ್ತಿ ಮಾತಾಡೋದು ಸಿನಿಮಾ ಬಗ್ಗೆನೇ ಮಾತಾಡೋಣ. ಓಕೆ, ಅವ್ರದ್ದು ಪರ್ಸ್ನಲ್ಲು ಇಲ್ಲ ನಮ್ಮ ಪರ್ಸ್ನಲ್ ಹಿಂಗೆ ಮಾತಾಡ್ತಾರೆ. ಅವರು ಏನೇನು ವಾಟ್ ಹಿ ವೆಂಟ್ ಥ್ರೂ, ಅವರು ಜೈಲಲ್ಲಿದ್ದಾಗ ಅದನ್ನು ಹೇಳ್ತಾರೆ. ಸೊ ಮತ್ತು ಅವ್ರಿಗೆ ಏನೇನು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿತ್ತು ಅದನ್ನು ಹೇಳ್ತಾರೆ. ಅವ್ರಿಗೆ ಹುಷಾರು ತಪ್ಪಿದೆ ಅದನ್ನು ಹೇಳ್ತಾರೆ, ಮೋಟಿವೇಟ್ ಮಾಡ್ತಾರೆ. ಹಿಂಗೆಲ್ಲ ಆದ್ರೂ ಇದೆಲ್ಲ ಲೈಫು, ಇದು ಲೈಫ್, ಹಿಂಗಾದಾಗ ಹಿಂಗೆ ಇತ್ತು ಗೊತ್ತಾ. ಸೊ ಆ ಥರದ್ದು ಡಿಸ್ಕಷನ್ಸ್ ಜಾಸ್ತಿ ಇರುತ್ತೆ. ಮತ್ತು ನಮಗೆ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಏನು ಇವೆಂಟ್ ಆದ್ರೂ, ಏನು ಫಂಕ್ಷನ್ ಆದ್ರೂ ಒಂದು ಮೆಸೇಜ್ ಇರುತ್ತೆ, ಇಲ್ಲ ಒಂದು ಕಾಲ್ ಇರುತ್ತೆ, ಇಲ್ಲಾಂದ್ರೆ ಒಂದು ಪ್ರೆಸೆನ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಇದೆಲ್ಲ ಹೊರತಾಗಿ ಆ್ಯಕ್ಟ್ರಾಗಿ ನೋಡಿದಾಗ ಈಸ್ ಅ ಪ್ಯಾಕೇಜ್. ಆಮೇಲೆ ಮಾನಿಟ್ರು ನೋಡಲ್ಲ ಅವರು, ಮಾನಿಟ್ರೆಲ್ಲ ನೋಡಲ್ಲ. ಏನು ಶಾರ್ಟ್ ಅಂತ ಮಾಡ್ಬಿಟ್ಟು ಹೊರಟೋಗ್ಬಿಡ್ತೀವಿ. ಸರ್ ಮಾನಿಟ್ರ್ ನೋಡಲ್ಲ, ಆಯ್ತು ಹೋಗ್ಲಿ, ನಾವು ಹಠ ಮಾಡಿ ಓಕೆ ಸರ್ ಮಾನಿಟ್ರ್ ನೋಡ್ಬಿಡಿ, ಯಪ್ಪ ಶೋಗನಾದರೂ ತಗೊಂಡು ತೋರಿಸು ಗುರು, ಶೋಗನಲ್ಲಿ ತೋರಿಸ್ತಾ ಇದ್ವಿ. ಓಕೆ, ಅವರೇ ಬೇಡ ಏನು ಮಾಡಿದ್ದೀನೋ ಇಷ್ಟಪಡ್ತಾರೆ ಅಷ್ಟೇ, ನೋ ಪ್ರಾಬ್ಲಮ್. ಜೈಲ್ಗೆ ಹೋದಾಗಲೇ ಇಷ್ಟಪಟ್ರು, ಇವಾಗ ಇಷ್ಟಪಡ್ತಾರೆ ಅಂದರೆ ಯಾಕಂದರೆ ಅವರು ಸಾವನ್ನೇ ಗೆದ್ದು ಬಂದಂಥ ಮೃತ್ಯುಂಜಯ ಅನ್ಬೋದು. ಯಾಕಂದರೆ ಅವ್ರಿಗೂ ಕ್ಯಾನ್ಸರ್ ಆಗಿತ್ತು ಅಂತ ಕೇಳ್ಪಟ್ವಿ, ಅದನ್ನು ಓವರ್ಕಮ್ ಮಾಡ್ಕೊಂಡು ಬಂದಂಥವ್ರು. ಈಗ ಒನ್ಸ್ ಅಗೇನ್ ಆವಾಗೆಲ್ಲ ಎಷ್ಟು ಡಿಮ್ಯಾಂಡ್ ಇತ್ತೋ ಇವಾಗಲೂ ಅದೇ ಡಿಮ್ಯಾಂಡ್ ಉಳಿಸ್ಕೊಂಡಿರ್ತಕ್ಕಂಥವ್ರು. ಮೊನ್ನೆ ಬಂದಂಥ ದುರಂಧರ್ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಇಡೀ ವಿಶ್ವ ಮಾತಾಡ್ತು. ಸೊ ಹಾಗಾಗಿ ಅವರು ನಿಮ್ಮ ಸಿನಿಮಾದಲ್ಲಿರೋದು ನಿಮಗೆ ಎಷ್ಟು ಪ್ಲಸ್ ಆಯಿತು ಅಂತ ಸರ್. ಏನು ಗೊತ್ತಾ, ಫ್ರ್ಯಾಂಕ್ಲಿ ಈ ಏನದು ಸಸ್ಟೈನ್ ಆಗೋದಿದೆಯಲ್ಲ ಇಂಡಸ್ಟ್ರಿಯಲ್ಲಿ, ಸತ್ಯವಾಗ್ಲೂ ಕಷ್ಟ. ಇವ್ರುಗಳೆಲ್ಲ 4 ಡೆಕೆಡ್ಸು, 40 ವರ್ಷ 30 ವರ್ಷ. ಈಗ ಅಂಕಲ್ದು ಈ ಇಯರ್ಗೆ 2046th ಇಯರ್ ಇಂಡಸ್ಟ್ರಿಯಲ್ಲಿ. ಸೊ ಈ ಥರ ಸಸ್ಟೈನ್ ಆಗ್ಬೇಕು ಶಿವಣ್ಣ, ಇವರೆಲ್ಲ ಸಸ್ಟೈನ್ ಆಗಬೇಕು ಅಂದರೆ ದೇರ್ ಈಸ್ ನೋ ಶಾರ್ಟ್ ಕಟ್, ಒಂದೇ ಇರೋದು ಹಾರ್ಡ್ ವರ್ಕ್, ಟ್ಯಾಲೆಂಟ್. ಇಲ್ಲ ಅಂದರೆ ಇನ್ನೇನಿದ್ರು ಝೀರೋ. ಟ್ರೂ, ವೆರಿ ಟ್ರೂ. ಇಫ್ ಯು ಆರ್ ಫಿಲ್ತಿ ರಿಚ್ ಜನ ಬರಲ್ಲ,
ಓನ್ಲಿ ಇಫ್ ಯು ಆರ್ ಟ್ಯಾಲೆಂಟೆಡ್, ಓನ್ಲಿ ಇಫ್ ಯು ಶೋ ಪ್ರಾಪರ್ ಸಬ್ಜೆಕ್ಟ್ ಆನ್ ಸ್ಕ್ರೀನ್. ಓಕೆ, ಇದು ನನಗೆ ಕನೆಕ್ಟ್ ಆಯಿತು, ಇವು ಯಾರೇ ಆಗಿದ್ರು ಅಷ್ಟೇ ಚೆನ್ನಾಗಿಲ್ಲ ಅಂದ್ಬಿಟ್ಟು. ಎಂಥವ್ರದ್ದು ಸಿನಿಮಾ ಆದ್ರೂ ಅಲ್ಲ, ಅಕ್ಷಯ್ ಕುಮಾರ್, ಸಲ್ಮಾನ್ ಖಾನ್ ಅಂತವ್ರೆ ಇವತ್ತು ಸೈಕಲ್ ಹೊಡಿತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಕೊಡ್ತಂತವ್ರು ಒಂದು ಟೈಮಲ್ಲಿ. ಇತ್ತೀಚೆಗೆ ಆಗಲ್ಲ. ಅಲ್ಲ, ನಾನು ಹೇಳ್ತಿರೋದು, ನೀವು ಹೇಳಿದೆ ಅಲ್ಟಿಮೇಟ್ ಆಗಿ ಕಥೆನೂ ತುಂಬ ಚೆನ್ನಾಗಿರಬೇಕು, ಡೈರೆಕ್ಷನ್ ಚೆನ್ನಾಗಿರಬೇಕು, ಪರ್ಫಾರ್ಮೆನ್ಸ್ ಆ್ಯಸ್ ಯೂಶುವಲಿ ಆ ಜೀವಕ್ಕೆ, ಆ ಪಾತ್ರಕ್ಕೆ ಏನು ಜೀವ ತುಂಬಬೇಕೋ ತುಂಬಿರ್ತಾರೆ. ಅಲ್ಟಿಮೇಟ್ ಆಗಿ ಎಲ್ಲವೂ ಪೂರಕವಾಗಿ ಒಗ್ಗೂಡ್ಬೇಕು, ಕಲೆಕ್ಟಿವ್. ಯಾವ ಡಿಪಾರ್ಟ್ಮೆಂಟು ಮಿಸ್ ಆಗೋದು. ಆಸ್ ಅ ಹೋಲ್ ಎಲ್ಲರೂ ಒಂಚೂರು ಇದಾಯ್ತು ಅಂದ್ರೆ ನೋಡಿ ಲೈಟಿಂಗ್ ಚೆನ್ನಾಗಿಲ್ಲ ಅಂತಾರೆ, ಒಂಚೂರು ಇದಾಯ್ತು ಅಂದ್ರೆ ಶಾರ್ಟ್ ಇನ್ನೊಂಚೂರು ಇರ್ಬೋದಾಗಿತ್ತು ಅಂತಾರೆ, ಇನ್ನೊಂಚೂರು ಏನೋ ಮಾಡಿದ್ರೆ ಅದು ಕ್ಯಾಮ್ರಾ ಒಂಚೂರು ಹಿಂಗೆ ಬರಬೇಕಾಗಿತ್ತು ಅಂತಾರೆ. ಏಯ್ ಅಲ್ಲಿ ಬಂದು ಸ್ಪಾಟಲ್ಲಿ ಮಾಡಿ ಅವ್ರು ಹೇಳೋದು ತಪ್ಪಲ್ಲ, ಅವ್ರ ಥಾಟ್ ತಪ್ಪಲ್ಲ. ನಾವು ಅವ್ರ ತಪ್ಪು ಕಣ್ಣು ಹಿಡ್ದಿರಂಗೆ ಮಾಡೋದಕ್ಕೆ ಪ್ರಯತ್ನವಂತೂ ಇರುತ್ತೆ. ಅದನ್ನೇ ನಾವು ಟ್ರೈ ಮಾಡ್ತೀವಿ.